ಎಲ್ಲರಿಗೂ ನಮಸ್ಕಾರ. ಸವಿಪಾಕ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಸವಿಪಾಕ ಚಾನಲ್ನ ನೋಡ್ತಾ ಇದ್ದೀರೋ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ. ಇವತ್ತಿನ ರೆಸಿಪಿ ಬೇಳೆ ಸಾರು. ಯಾವಾಗಲೂ ಒಂದೇ ಥರ ಬೇಳೆ ಸಾರು ತಿಂದು ಬೇಜಾರಾದಾಗ ಈ ರೀತಿಯಾಗಿ ಒಂದು ಸರಿ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದರ ಜೊತೆಗೆ ಕಾಂಬಿನೇಷನ್ ಆಗಿ ನಾನು ಹೀರೆಕಾಯಿ ಫ್ರೈಯನ್ನು ಮಾಡಿದ್ದೀನಿ. ಇದನ್ನು ಮಾಡಲು ಬೇಕಾಗಿರುವಂತಹದ್ದು ಒಂದು ಕುಕ್ಕರ್ ತೊಗೊಂಡು ನಾನಿಲ್ಲಿ ಟೀ ಕಪ್ಪಲ್ಲಿ 2 ಟೀ ಕಪ್ಪಷ್ಟು ಬೇಳೆ ತೊಗೊಂಡು 2ರಿಂದ 3 ಸರಿ ಬೇಳೆಯನ್ನು ತೊಳೆದು ಇದಕ್ಕೆ ಅರ್ಧ ಚೂರಷ್ಟು ಪಾಲಕ್ ಸೊಪ್ಪು ಹಾಗೂ ಅರ್ಧ ಚೂರಷ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 6ರಿಂದ 7 ಎಸಳಿ ಬೆಳ್ಳುಳ್ಳಿ, ಅರ್ಧ ಗಾತ್ರದ ಈರುಳ್ಳಿ ಹಾಗೂ ಇಲ್ಲಿ 3 ಟೊಮೊಟೊನ ತೊಗೊಂಡು ದಪ್ಪದಾಗಿ ಹಚ್ಚಿ ಬೇಳೆ ಮಿಶ್ರಣಕ್ಕೆ ಹಾಕ್ತಾಯಿದ್ದೇನೆ. ಈಗ ಇಲ್ಲಿ 2 ಹಸಿಮೆಣಸಿಕಾಯಿಯನ್ನು ಕೂಡ ಅದಕ್ಕೆ ಸೇರಿಸಿ, ಕರಿಬೇವಿನ ಸೊಪ್ಪು, ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು, ಸ್ಪೂನ್ ಎಣ್ಣೆ, ಅರ್ಧ ಸ್ಪೂನ್ ಅರಿಶಿಣದ ಪುಡಿ, ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಹಾಕಿ ತರಕಾರಿ ಹಾಗೂ ಬೇಳೆ ಮುಳುಗುವಷ್ಟು ನೀರನ್ನು ಹಾಕಿ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಈಗ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಕುಕ್ಕರನ್ನು ಇಟ್ಟಿದ್ದೇನೆ. ಇದು 4ರಿಂದ 5 ವಿಸಿಲ್ ಬರಬೇಕು. 5 ವಿಸಿಲ್ ಆದ ನಂತರ ಇದನ್ನು ಸೈಡಲ್ಲಿ ಇಟ್ಟಿದ್ದೇನೆ ತಣ್ಣಗಾಗೋ ತನಕ. ಕುಕ್ಕರ್ ತಣ್ಣಗಾದ ನಂತರ ಈಗ ವಿಸಿಲನ್ನು ತೆಗೆದು ಬೇಳೆಯನ್ನು ಚೆನ್ನಾಗಿ ಮಸ್ಕೊಂಡಿದ್ದೇನೆ. ಬೇಳೆಯನ್ನು 2 ನಿಮಿಷಗಳ ಕಾಲ ಗ್ಯಾಸ್ ಮೇಲೆ ಕುದಿಯೋದಕ್ಕೆ ಇಟ್ಟು ಈಗ ಒಗ್ಗರಣೆಗೆ 2ರಿಂದ 3 ಸ್ಪೂನ್ ಎಣ್ಣೆ, 6ರಿಂದ 7 ಎಸಳು ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ, 2 ಒಣಮೆಣಸಿನಕಾಯಿ, ಕರಿಬೇವನ್ನು ಹಾಕಿ ಬೆಳ್ಳುಳ್ಳಿ ಕೆಂಪಗಾದ ನಂತರ ಬೇಳೆ ಮಿಶ್ರಣಕ್ಕೆ ಒಗ್ಗರಣೆಯನ್ನು ಹಾಕಿ ಈಗ ಬಿಸಿಯಾದ ಬೇಳೆ ಸಾರು ರೆಡಿಯಾಗಿದೆ. ಈಗ ಒಲೆಯ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೇನೆ. ಇದಕ್ಕೆ ಒಂದು ಹೀರೆಕಾಯಿಯನ್ನು ತಗೊಂಡು ಉದ್ದಕ್ಕೆ ಹಚ್ಕೊಂಡಿದ್ದೀನಿ. ಇದನ್ನು ಈಗ ಬಾಣಲಿಗೆ ಹಾಕಿ 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಇದು 70% ಫ್ರೈ ಆದರೆ ಸಾಕು, ಭಾಳ ಮೆತ್ತಗಾಗೋ ತನಕ ಬೇಯಿಸಬೇಡಿ. ಹೀರೆಕಾಯಿನ ಸಣ್ಣ ಉರಿಯಲ್ಲಿನೇ ಫ್ರೈ ಮಾಡಬೇಕು. ಇದು ಭಾಳ ಮೆತ್ತಗಾಗೋ ತನಕ ಫ್ರೈ ಮಾಡಬೇಡಿ. ಒಂದು 70-60% ಫ್ರೈ ಆದರೆ ಸಾಕು. ಇದಕ್ಕೆ ಈಗ ಉಪ್ಪು ಜೀರಿಗೆ ಮಿಶ್ರಣವನ್ನು ಸೇರಿಸಿ 1 ನಿಮಿಷ ಫ್ರೈ ಮಾಡಿದರೆ ಹೀರೆಕಾಯಿ ಫ್ರೈ ರೆಡಿಯಾಗಿರುತ್ತೆ. ಈಗ ಬಿಸಿಯಾದಂತಹ ಬೇಳೆ ಸಾರು ಕೂಡ ರೆಡಿಯಾಗಿದೆ. ಒಂದೇ ಟೈಪ್ ಬೇಳೆ ಸಾರು ಮಾಡ್ಕೊಂಡು ತಿಂದು ಬೇಜಾರಾದಾಗ ಈ ಥರ ಒಂದು ಸರಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ ನೋಡಿ, ಹೇಗಿತ್ತಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ಹಾಗೆ ನಮ್ಮ ಚಾನಲ್ನ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ. ಧನ್ಯವಾದಗಳು.